ಇವಾಗ ನೋಡಿ ಅಕ್ಕಿ ತೊಳೆದಂಥ ನೀರನ್ನು ಈ ಹಲಸಿನ ಸೋಳೆಗೆ ಹಾಕ್ತೇನೆ. ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆಟಿ ಸಮಯದಲ್ಲಿ ಮಾಡುವಂತಹ ಕರಾವಳಿ ಭಾಗದ ಜನರ ಅಚ್ಚುಮೆಚ್ಚಿನ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದೇನೆಂದರೆ ನೋಡಿ, ಉಪ್ಪಲ್ಲಿ ಹಾಕಿದ್ದ ಸೋಳೆ, ಹಲಸಿನ ಸೋಳೆ ನಾನು ಆ ದಿವಸ ಹಾಕಿಟ್ಟಿದ್ದೆ. ನೋಡಿ, ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ. ಇದರಿಂದ ನಾನು ಇವತ್ತು ಒಂದು ಸ್ಪೆಷಲ್ ಸುಕ್ಕವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲಾಗಿ ಮಾಡೋದು, ಹಾಗೆಯೇ ಇದಕ್ಕೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡುವ ಅವಶ್ಯಕತೆಯೇ ಇಲ್ಲ. ಹಾಗೆಯೇ ತುಂಬಾ ಟೇಸ್ಟ್ ಕೂಡ ಆಗ್ತದೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೀವು ಕೂಡ ನಾನು ಮಾಡಿದ ಈ ರೆಸಿಪಿಯನ್ನು ಹಲಸಿನ ಸೋಳೆ ಸಿಕ್ಕಾಗ ಮಾಡಿ ನೋಡಿ. ಇಲ್ಲಿ ಎಲ್ಲ ಕಡೆ ಈ ಹಲಸಿನ ಸೋಳೆ ಇರ್ತದೆ, ಯಾಕೆಂದರೆ ಹಲಸಿನ ಮರ ಇರುವವರು ಹಾಗೂ ಇಲ್ಲದಿರುವವರು ಕೂಡ ಎಲ್ಲಿಂದಾದರೂ ತಂದು ಕೂಡ ಹಲಸಿನ ಸೋಳೆಯನ್ನು ಉಪ್ಪಲ್ಲಿ ಹಾಕಿಡ್ತಾರೆ. ಯಾಕೆಂದರೆ ಅಷ್ಟು ಕೂಡ ಇಷ್ಟ. ಈ ಮಳೆಗಾಲದಲ್ಲಿ ಏನೋ ಪದಾರ್ಥ ಮಾಡಲಿಕ್ಕೆ ಇಲ್ಲದಿದ್ದಾಗ ಹಲಸಿನ ಸೋಳೆಯಿಂದ ವೆರೈಟಿಯಾದ ಪದಾರ್ಥವನ್ನು ಕೂಡ ಮಾಡ್ಬೋದು. ಹಾಗೆ ಇವತ್ತು ನಾನು ನಿಮಗೆ ಒಂದು ಸಿಂಪಲಾದ, ಬೇಗನೆ ಮಾಡಬಹುದಾದಂಥ ಒಂದು ಸಿಂಪಲ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈ ಹಳ್ಳಿ ಜನರು ಈ ರೀತಿ ಕೂಡ ಮಾಡ್ತಾರೆ, ಮಸಾಲ ಗ್ರೈಂಡ್ ಮಾಡಿ ಹಾಕಿ ಕೂಡ ಮಾಡ್ತಾರೆ. ನಾನು ಇವತ್ತು ಮಸಾಲವನ್ನು ಗ್ರೈಂಡ್ ಮಾಡದೆ ಒಂದು ಸಿಂಪಲಾದ ಹಲಸಿನ ಸೋಳೆಯ ಸುಕ್ಕ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವಾಗ ಹಲಸಿನ ಸೋಳೆ ತೆಗೆದು ತಂದಿದ್ದೇನೆ. ಇದರಲ್ಲಿ ಸ್ವಲ್ಪ ಉಪ್ಪಿದೆ. ಇವಾಗ ಈ ಉಪ್ಪು ಬಿಡಬೇಕು. ಜಾಸ್ತಿ ಉಪ್ಪು ಹಾಕದ ಕಾರಣ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಇದರ ಉಪ್ಪು ಬಿಡಲಿಕ್ಕೆ. ಕರೆಕ್ಟಾಗಿದೆ ಉಪ್ಪು. ಆದರೆ ಒಂದು 3 ಗಂಟೆ ಆದರೆ ಇದನ್ನು ನೆನೆಯಲಿಕ್ಕೆ ಇಡಬೇಕು. ಆವಾಗ ಉಪ್ಪೆಲ್ಲ ಬಿಡ್ತದೆ. ಸ್ವಲ್ಪ ಉಪ್ಪಿದ್ರೂ ಪರವಾಗಿಲ್ಲ, ಹಾಗೆಯೇ ಎಲ್ಲ ಉಪ್ಪು ಹೋದರೂ ಕೂಡ ಪರವಾಗಿಲ್ಲ. ನನಗೆ ಮತ್ತೆ ಪದಾರ್ಥ ಮಾಡುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಇವಾಗ ನಾನು ಇದನ್ನು ನೆನೆಯಿಡ್ತೇನೆ. ಒಮ್ಮೆ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿಡ್ತೇನೆ. ಪದಾರ್ಥ ಮಾಡಲಿಕ್ಕಾಗುವಾಗ ಉಪ್ಪೆಲ್ಲ ಬಿಟ್ಟು ಈ ಹಲಸಿನ ಸೋಳೆ ಸಪ್ಪೆ ಆಗ್ತದೆ. ಇವಾಗ ಈ ನೀರನ್ನೊಮ್ಮೆ ತೆಗಿತೇನೆ. ಇವಾಗ ತೊಳೆದಾಯಿತು. ಇನ್ನು ನಾನು ನೀರು ಹಾಕಿಡ್ತೇನೆ. ನೋಡಿ, ಉಪ್ಪಲ್ಲಿ ಹಾಕಿಡುವಾಗಲೇ ಸಪೂರವಾಗಿ ಕಟ್ ಮಾಡಿ ಹಾಕಿಟ್ಟಿದ್ದೆ. ಇನ್ನು ನಾವು ಸುಕ್ಕ ಮಾಡುವಾಗ ಇನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಹುದು. ಇವಾಗ ನೋಡಿ, ನೀರು ಹಾಕಿಟ್ಟೆ. ಇನ್ನು ಇದರ ಉಪ್ಪೆಲ್ಲ ಬಿಡಲಿ. ಉಪ್ಪು ಬೇಗನೆ ಬಿಡಬೇಕಿದ್ರೆ ನಾವು ಅಕ್ಕಿ ತೊಳೆದ ನೀರನ್ನು ಕೂಡ ಹಾಕಿದರೆ ಉಪ್ಪು ಬೇಗನೆ ಬಿಡ್ತದೆ. ನಾನಿವಾಗ ಬರೀ ನೀರು ಹಾಕಿಟ್ಟಿದ್ದೇನೆ. ಅಕ್ಕಿಯನ್ನು ಇನ್ನೂ ತೊಳೆದು ಹಾಕಬೇಕಷ್ಟೇ. ಆವಾಗ ನಾನು ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ. ಆವಾಗ ಉಪ್ಪು ಬೇಗನೆ ಬಿಡ್ತದೆ ಅಂತೆ. ಇದು ಒಂದು ಟಿಪ್ ಅಂತ ಹೇಳ್ಬೋದು. ನಾನು ಹೆಚ್ಚಾಗಿ ಅರ್ಜೆಂಟಾಗಿ ಮಾಡಲಿಕ್ಕಿರುವಾಗ ಅಕ್ಕಿ ತೊಳೆದ ನೀರನ್ನು ಹಾಕಿಡ್ತೇನೆ. ಇನ್ನು ಅನ್ನಕ್ಕಿಡುವಾಗ ಅದರ ನೀರನ್ನು ತಂದು ಹಾಕ್ತೇನೆ. ನೋಡಿ, ಇವಾಗ ಹಲಸಿನ ಸೋಳೆಗೆ ನಾನು ಬರೀ ನೀರು ಹಾಕಿಟ್ಟಿದ್ದೆ. ಈ ನೀರನ್ನು ತೆಗಿತೇನೆ. ಇವಾಗ ನೋಡಿ, ಅಕ್ಕಿ ತೊಳೆದಂಥ ನೀರನ್ನು ಈ ಹಲಸಿನ ಸೋಳೆಗೆ ಹಾಕ್ತೇನೆ. ಸ್ವಲ್ಪ ಬೇಗನೆ ಉಪ್ಪು ಬಿಡ್ತದೆ ಅಂಥೇಳಿ, ಅಷ್ಟಕ್ಕೋಸ್ಕರ ಮಾತ್ರ ಬೇಗನೆ ಉಪ್ಪು ಬಿಟ್ಟರೆ ಬೇಗನೆ ಪದಾರ್ಥ ಮಾಡೋಣ ಅಂಥೇಳಿ. ನೋಡಿ, ಇವಾಗ ಹಲಸಿನ ಸೋಳೆಯನ್ನು ನೆನೆ ಇಟ್ಟು 1-2 ಗಂಟೆ ಆಗ್ತಾ ಬಂತು. ನಾನು ಅಕ್ಕಿ ನೀರನ್ನು ಹಾಕಿ ನೆನೆ ಇಟ್ಟದ್ದು. ಹಾಗೆ ಇವಾಗ ಈ ನೀರನ್ನು ತೆಗೆದು, ಇನ್ನೂ ಕೂಡ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿದೆ, ಹಾಗಾಗಿ ಈ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕ್ತೇನೆ. ನೋಡಿ, ಇವಾಗ ಬೇರೆ ನೀರನ್ನು ಹಾಕಿಟ್ಟೆ. ಇನ್ನೂ ಸ್ವಲ್ಪ ಬಿಡಲಿಕ್ಕಿದೆ. ನೋಡಿ, ಇವಾಗ ನಾನು ಅಕ್ಕಿ ತೊಳೆದ ನೀರನ್ನು ಹಾಕಿದ ಕಾರಣ ಸ್ವಲ್ಪ ಬೇಗನೆ ಉಪ್ಪು ಬಿಟ್ಟಿತು. ಹಾಗೆ ಇನ್ನು ಸ್ವಲ್ಪ ಹೊತ್ತಿರಲಿ, ಮತ್ತು ನಾನು ಇದರ ಪದಾರ್ಥವನ್ನು ಮಾಡ್ತೇನೆ. ಈ ಹಲಸಿನ ಸೋಳೆಯನ್ನು ನೀರಲ್ಲಿ ಹಾಕಿಟ್ಟಿರುವಾಗ ಉಪ್ಪೆಲ್ಲ ಬಿಟ್ಟಿದೆ. ನಾನಿದನ್ನು ಕುಕ್ಕರಲ್ಲಿ ಬೇಯಿಸ್ತೇನೆ. ಯಾಕೆಂದರೆ ಈ ಹಲಸಿನ ಸೋಳೆ ಸ್ವಲ್ಪ ಗಟ್ಟಿ. ಹೀಗೆ ನೋಡುವಾಗಲೇ ಗೊತ್ತಾಗ್ತದೆ, ತುಂಬಾ ಗಟ್ಟಿ ಇದೆ. ಕೆಲವೊಂದು ಹಲಸಿನ ಸೋಳೆ ಬೇಗನೆ ಬೇಯ್ತದೆ, ಅದು ಮುದ್ದೆಯಾಗಿ ಬಿಡ್ತದೆ. ಆದರೆ ಈ ಹಲಸಿನ ಕಾಯಿಯ ಸೋಳೆ ತುಂಬಾ ಗಟ್ಟಿ, ಹಾಗೆಯೇ
ಚೆನ್ನಾಗಿರ್ತದೆ. ಅದಕ್ಕಾಗಿ ನಾನು ಇದನ್ನು ಹೀಗೇನೆ ಬೇಯಿಸಿದಿಲ್ಲ, ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ತೆಗಿತೇನೆ. ಇನ್ನು ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಸ್ವಲ್ಪ ಜಾಸ್ತಿ ನೀರಾದರೂ ಪರವಾಗಿಲ್ಲ, ನಮಗೆ ಮತ್ತು ಸೋಳೆಯನ್ನು ಮಾತ್ರ ನಾವು ಸುಕ್ಕ ಮಾಡುವಾಗ ಹಾಕಲಿಕ್ಕೆ. ಹಾಗೆ ಇವಾಗ ಇದು ನೋಡಿ ಇಷ್ಟು ನೀರು ಹಾಕಿದ್ದೇನೆ. ಉಪ್ಪೇನು ಹಾಕುವ ಅವಶ್ಯಕತೆ ಇಲ್ಲ, ಇದರಲ್ಲಿ ಸ್ವಲ್ಪ ಉಪ್ಪು ಉಳಿದಿದೆ, ಅದೇ ಸಾಕಾಗ್ತದೆ. ಒಂದು ವೇಳೆ ನಾವು ಮತ್ತೆ ಪದಾರ್ಥ ಮಾಡುವಾಗ ಉಪ್ಪು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಹಲಸಿನ ಸೋಳೆಯನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ. ಇವಾಗ ಇದಕ್ಕೆ ಬೇಕಾದ ನೀರುಳ್ಳಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ. ಇದಕ್ಕೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ನೀರುಳ್ಳಿಯನ್ನು ನಾನು ಕಟ್ ಮಾಡ್ತೇನೆ. ನೋಡಿ ಇವಾಗ ನೀರುಳ್ಳಿ ಹಾಗೂ ಶುಂಠಿಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ. ಇನ್ನು ಒಂದು ಪ್ಯಾನ್ ಇಟ್ಟು ಇದಕ್ಕೆ ಹಲಸಿನ ಸೋಳೆ ಸುಕ್ಕ ಮಾಡಲಿಕ್ಕೆ ಬೇಕಾದ ಮಸಾಲವನ್ನು ಫ್ರೈ ಮಾಡೋಣ. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ತೇನೆ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ, ನೀರುಳ್ಳಿ ಎಲ್ಲ ಫ್ರೈ ಮಾಡಲಿಕ್ಕಿದೆ. ಹಾಗಾಗಿ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಂಡಿದ್ದೆ. ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಈ ಸಾಸಿವೆ ಹಾಕಿ ಸ್ವಲ್ಪ ಹೊಡೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 4-5 ಬೆಳ್ಳುಳ್ಳಿ ಹೆಸರು ಹಾಕ್ತೇನೆ. ಸ್ವಲ್ಪ ಉದ್ದಿನಬೇಳೆ 1 ಟೀ ಸ್ಪೂನ್ ಆಗುವಷ್ಟು, ಹಾಗೆ ಇವಾಗ ಸಾಸಿವೆ ಹೊಡೆದಾಯಿತು. ಈ 3 ಕೂಡ ಇವಾಗ ಫ್ರೈ ಮಾಡ್ತೇನೆ. ಇವಾಗ ನೋಡಿ ಜಾಸ್ತಿ ನಾವು ಇದನ್ನು ಕಪ್ಪು ಮಾಡೋದು ಬೇಡ ಉದ್ದಿನಬೇಳೆಯನ್ನು. ಈಗ ನಾನು ಇದಕ್ಕೆ ಮೆಣಸನ್ನು ಹಾಕ್ತೇನೆ. ಒಣಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಇದಕ್ಕೆ ಮೇನ್ ಬೇಕಾಗಿರೋದೇ ಒಣಮೆಣಸು. ನಾವು ಪೌಡರೆಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗಾಗಿ ಒಣಮೆಣಸೇ ಬೇಕು. ನೋಡಿ ಇವಾಗ ಎಲ್ಲವನ್ನು ಒಟ್ಟಿಗೊಮ್ಮೆ ಫ್ರೈ ಮಾಡ್ತೇನೆ. ಇವಾಗ ಇದಕ್ಕೆ ಕರಿಬೇವನ್ನು ಹಾಕ್ತೇನೆ. ಇವಾಗ ಎಲ್ಲವೂ ಫ್ರೈ ಆಗಲಿ. ಇನ್ನು ನೀರುಳ್ಳಿ ಜೊತೆಗೆ ಕೂಡ ಇದು ಫ್ರೈ ಆಗ್ತದೆ. ಇವಾಗ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತೇನೆ. ನೋಡಿ ನಾನಿಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಿದರೆ ತುಂಬಾ ಒಳ್ಳೆಯದಾಗ್ತದೆ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಈ ಎಣ್ಣೆಯಲ್ಲೇ ಇದೆಲ್ಲ ಫ್ರೈ ಆಗಬೇಕು. ನೀರುಳ್ಳಿ ಫ್ರೈ ಆಗ್ತಾ ಇದೆ. ಹಾಗೆಯೇ ಹಲಸಿನ ಸೋಳೆಯನ್ನು ಇವಾಗ ಕುಕ್ಕರಿನಿಂದ ತೆಗೆಯೋಣ. ನೋಡಿ ಈ ಥರ ಬೆಂದರೆ ಸಾಕು. ಇದು ಗಟ್ಟಿ ಸೋಳೆಯಾದ ಕಣ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಕೆಲವೊಂದು ಬೇಗನೆ ಮುದ್ದೆಯಾಗಿ ಬಿಡ್ತದೆ, ಅಂಥದ್ದನ್ನು ಕುಕ್ಕರಲ್ಲಿ ಬೇಯಿಸೋದು ಬೇಡ, ಹೀಗೇ ಹಾಕಿ ಮಾಡಬಹುದು. ಆದರೆ ಈ ಥರ ಸುಕ್ಕ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಹಲಸಿನ ಸೋಳೆ ಇದ್ರೇ ತುಂಬ ಒಳ್ಳೆಯದಾಗೋದು. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ, ಇದನ್ನು ಸ್ವಲ್ಪ ಕಟ್ ಮಾಡಲಿಕ್ಕಿದೆ. ನೋಡಿ ಇವಾಗ ಈ ನೀರುಳ್ಳಿ ಹಾಕಿದ್ದು ಇವಾಗ ಸ್ವಲ್ಪ ಫ್ರೈ ಆಗ್ತಾ. ಇವಾಗ ನೋಡಿ ಇಲ್ಲಿ ನೀರುಳ್ಳಿ ಫ್ರೈ ಮಾಡಿದ್ದು ಸ್ವಲ್ಪ ಫ್ರೈ ಆಗ್ತಾ ಬಂತು, ಸಾಕು ಇಷ್ಟು. ಇನ್ನು ಕಾಯಿ ತುರಿಯನ್ನು ಕೂಡ ಫ್ರೈ ಮಾಡಲಿಕ್ಕಿದೆ. ಇಲ್ಲಿ ನೋಡಿ 1 ಕಪ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ. ಹಾಗೆಯೇ ಕಾಯಿ ತುರಿಗೆ ಸ್ವಲ್ಪ ಅರಸಿನವನ್ನು ಕೂಡ ಹಾಕಿದ್ದೇನೆ. ಈ ಕಾಯಿ ತುರಿಯನ್ನು ಕೂಡ ಫ್ರೈ ಮಾಡಬೇಕು, ಒಳ್ಳೆ ಘಮ ಬರಬೇಕು, ಆವಾಗ ಪದಾರ್ಥ ಕೂಡ ತುಂಬಾ ಟೇಸ್ಟ್ ಆಗ್ತದೆ. ಇದು ಇವಾಗ ಇದರಲ್ಲಿ ಫ್ರೈ ಮಾಡುವ. ಈ ಕಾಯಿ ತುರಿಯನ್ನು ಇವಾಗ ಇದರ ಜೊತೆಗೇ ಫ್ರೈ ಮಾಡುವ. ನೋಡಿ ಇನ್ನು ಇದಕ್ಕೆ ಏನೂ ಹಾಕಲಿಕ್ಕಿಲ್ಲ, ಹಲಸಿನ ಸೋಳೆಯನ್ನು ಕಟ್ ಮಾಡಿ ಹಾಕಿದ್ರಾಯಿತು.
ಈ ಕಾಯಿ ತುರಿ ಮಾತ್ರ ಚೆನ್ನಾಗಿ ಇವಾಗ ಫ್ರೈ ಆಗಬೇಕು. ನೋಡಿ, ಇವಾಗ ಈ ಹಲಸಿನ ಸೋಳೆಯನ್ನು ಕಟ್ ಮಾಡ್ತೇನೆ. ಇದು ತುಂಬ ಉದ್ದ ಇದೆ ಅಲ್ವಾ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ, ಇವಾಗ ಬೇಯಿಸಿದ ಹಲಸಿನ ಸೋಳೆಯನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ತುರಿ ಕೂಡ ಚೆನ್ನಾಗಿ ಫ್ರೈ ಆಯಿತು, ಒಳ್ಳೆ ಘಮ ಬರ್ತಾ ಇದೆ. ಇನ್ನು ಇದಕ್ಕೆ ನಾನು ಹಲಸಿನ ಸೋಳೆಯನ್ನು ಹಾಕ್ತೇನೆ. ಹಲಸಿನ ಸೋಳೆಯನ್ನು ಹಾಕಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ನೋಡಿ ಫ್ರೆಂಡ್ಸ್, ರುಚಿಯಾದ ಒಂದು ಸ್ಪೆಷಲ್ ಹಲಸಿನ ಸೋಳೆಯ ಸುಕ್ಕ ರೆಡಿ ಆಯಿತು. ಇದಕ್ಕೆ ಕಡಿಯುವ ಜಂಜಾಟ ಇಲ್ಲ, ಏನಿಲ್ಲ, ತುಂಬಾ ಟೇಸ್ಟ್ ಆಗ್ತದೆ. ಹಾಗೆಯೇ ನಾವು ಇದನ್ನು ಸಾಯಂಕಾಲ ಟೀ ಟೈಮಿಗೆ ಕೂಡ ತಿನ್ಬೋದು, ಊಟದ ಜೊತೆಗೆ ಕೂಡ ತಿನ್ಬೋದು. ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇದನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನೋಡಿ, ಒಂಚೂರು ಕೂಡ ನೀರು ಹಾಕುವ ಅವಶ್ಯಕತೆ ಇಲ್ಲ. ನಾವು ಕುಕ್ಕರಲ್ಲಿ ಬೇಯಿಸಿದಾಗ ಉಳಿದಂಥ ನೀರನ್ನು ಹಾಕಬೇಕು ಅಂತಿಲ್ಲ. ನೋಡಿ, ಇವಾಗ ಇದು ರೆಡಿ ಆಯಿತು. ಇನ್ನು ನಾನು ಕೆಳಗಿಡ್ತೇನೆ. ಸ್ಪೆಷಲ್ ಆದ ಹಲಸಿನ ಸೋಳೆಯ, ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆಯ ಸುಕ್ಕ ರೆಡಿ ಆಯಿತು. ನೋಡಿ, ಈ ಥರ ಸೋಳೆ ಗಟ್ಟಿಯಾಗಿದ್ದರೆ ಉದುರಾಗಿ ಬರ್ತದೆ. ಸ್ವಲ್ಪ ಸಾಫ್ಟಾಗಿರುವ ಸೋಳೆ ಆದರೆ ಇಷ್ಟು ಉದುರಾಗಿ ಬರೋದಿಲ್ಲ. ಈ ಥರ ಸುಕ್ಕ ಮಾಡಬೇಕು ಅಂದರೆ ಈ ಥರದ್ದೇ ಗಟ್ಟಿ ಹಲಸಿನ ಸೋಳೆ ಸಿಕ್ಕಿದರೆ ತುಂಬಾ ಒಳ್ಳೆಯದಾಗ್ತದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆದ ಈ ಮಳೆಗಾಲದಲ್ಲಿ ಮಾಡುವ, ಅದೇ ಆಟಿ ಸಮಯದಲ್ಲಿ ಮಾಡುವ ಹಲಸಿನ ಸೋಳೆಯ ಸುಕ್ಕ, ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆಯ ಸುಕ್ಕ ರೆಡಿ ಆಯಿತು. ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.